ನಮಸ್ತೆ, ಎಲ್ರಿಗೂ ಫ್ಯಾಮಿಲಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಸಂಡಿಗೆನ ಹೇಗೆ ಮಾಡೋದನ್ನು ರುಚಿಯಾಗಿ ಅಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 2ರಿಂದ 3 ಚೊಂಬಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಒಣಶುಂಠಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಸೇರಿಸ್ಕೊಂಡು ಈ ರೀತಿ ರುಬ್ಕೊಳ್ಳೋಣ ತರ್ತರಿಯಾಗಿ. ಈಗ ಈ ನೀರು ಕುದಿಯೋಲಿಕ್ಕೆ ಬಂದಿದೆ. ಈಗ ಉಪ್ಪು ಮತ್ತು ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಹಾಕ್ಕೊಂಡಿದ್ದೀನಿ. ತುಂಬಾ ರುಚಿಯಾಗುತ್ತೆ ಈರುಳ್ಳಿ ಸೇರಿಸೋದ್ರಿಂದ. ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು. ಈಗ ಕುದೀತಾ ಇದೆ ಇದು. ಈಗ 2ರಿಂದ 3 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ನೋಡಿ, 3 ಬಟ್ಲು ಸೇರಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಮುದ್ದೆ ಥರ. ಈಗ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಬಿಸಿನೀರನ್ನ ಸೇರಿಸ್ಕೋಬೋದು. ನೋಡಿ, ಈ ಥರ ಕೈ ಒದ್ದೆ ಮಾಡ್ಕೊಂಡು ಮುಟ್ಟಿದ್ರೆ ಕೈಗೆ ತಾಗಬಾರ್ದು. ಅಂಟ್ಕೊಳ್ಳಿಲ್ಲ ಅಂದರೆ ರೆಡಿಯಾಗಿದೆ ಅಂತ. ಈಗ ಒಲೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಚಕ್ಲಿ ಹೋಳು ತೊಗೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ನೋಡಿ, ಚಕ್ಲಿ ಮತ್ತು ಈ ನೂಡಲ್ಸ್ ಥರ 2 ತೊಗೊಂಡಿದ್ದೀನಿ ನಾನು. ಈಗ ಬಿಸಿಯಾಗಿರುವಾಗಲೇ ಇದನ್ನೆಲ್ಲ ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಈ ರೀತಿ ಮುದ್ದೆ ಮಾಡಿಕೊಂಡು ಚಕ್ಲಿ ಒಳಗೆ ಸೇರಿಸ್ಕೊಂಡು ಒತ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಹಾಕ್ಕೋಬೇಡಿ, ನೀರು ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಸ್ಮೆಲ್ ಬಂದುಬಿಡುತ್ತೆ ಸ್ವಲ್ಪ ದಿನ ಆದಮೇಲೆ ಸಂಡಿಗೆ. ನೋಡಿ, ನೀರನ್ನ ಸೇರಿಸ್ಕೊಂಡು ಈಗ ಚಕ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದೇ ರೀತಿ ಹಾಕ್ಕೋಬೇಕು ಅಂತೇನಿಲ್ಲ, ಯಾವ ಥರ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ತಿನ್ನೋದಕ್ಕೆ. ನೋಡಿ, ಈ ರೀತಿ ಹಾಕ್ಕೊಂಡು ಒಣಗಿಸ್ಕೊಂಡ್ರೆ ಕರ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈಗ ನೂಡಲ್ಸ್ ಪ್ಲೇಟ್ ಅದು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೂಡಲ್ಸ್ ರೀತಿ ಇರುತ್ತೆ ಅಂತ. ನೋಡಿ, ಈ ರೀತಿ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ತುಂಬಾ ಈಸಿ. ನೋಡಿ, ಈ ರೀತಿ ಹಾಕ್ಕೊಂಡು ತಕ್ಕೊಳ್ಳೋಣ. ಎಲ್ಲನೂ ಇದೇ ರೀತಿ ಮಾಡ್ಕೋಬೇಕು. ಬಿಸಿಯಾಗಿರುವಾಗಲೇ ಮಾಡ್ಕೊಬೇಕು. ನೋಡಿ, ಎಲ್ಲ ಮಾಡಿಕೊಂಡು ಬಿಸಿಲಲ್ಲಿ ಒಣಗಕ್ಕೆ ಹಾಕಿದ್ದೀವಿ. ನೋಡಿ, ಚಿಕ್ಕ ಚಿಕ್ಕದೆಲ್ಲ ನನ್ನ ಮಕ್ಕಳು ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 2 ದಿನ ಆದಮೇಲೆ ತೋರಿಸ್ತೀನಿ ಹೇಗಾಗಿದೆ. ನೋಡಿ, 2 ದಿನ ಆದಮೇಲೆ ಒಣಗಿ ಈ ರೀತಿ ಎಲ್ಲ ರೆಡಿಯಾಗಿದೆ. ಈ ಕರಿಯೋದಕ್ಕೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ನೋಡಿ, ಈಗ ಎಣ್ಣೆಲಿ ಕರ್ದು ತೋರಿಸ್ತಾ ಇದ್ದೀನಿ. ನೋಡಿ, ಚಿಕ್ಕ ಚಿಕ್ಕದು ಹಾಕಿದ್ದಕ್ಕೆ ಎಷ್ಟು ದೊಡ್ಡದಾಗಿ ಆಡ್ಕೊಳ್ತಾ ಇದೆ ಸಂಡಿಗೆ. ಟೇಸ್ಟ್ ಅಂತೂ ರುಚಿಯಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಇದೇ ರೀತಿ ಸಂಡಿಗೆನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಚಿಕ್ಕದು ನೂಡಲ್ಸ್ ಥರದ್ದು ಇಷ್ಟು ಚಿಕ್ಕದು ಹಾಕಿದ್ದಕ್ಕೆ ಎಷ್ಟು ದೊಡ್ಡದಾಗಿ ಆಡ್ಕೊಳ್ತಾ ಇದೆ. ನೋಡಿದ್ರಲ್ಲ, ಮುಟ್ಟಿದ್ರೆ ಹಂಗೆ ಪುಡಿ ಪುಡಿ ಆಗೋಗುತ್ತೆ, ಅಷ್ಟು ಚೆನ್ನಾಗಾಗಿದೆ. ಈಗ ನನ್ನ ಮಗನ ರಿಯಾಕ್ಷನ್ನ ನೋಡಿ ಹೇಗಿದೆ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.